ಒಂದು ಕಾಲದಲ್ಲಿ ಲೈಂಗಿಕ ಕಾರ್ಯಕರ್ತೆಯೊಬ್ಬಳ ಬದುಕಿನ ಹಿಂದೊಂದು ಕರುಣಾಜನಕ ಕಥೆ ಇರುತ್ತಿತ್ತು. ಕರುಳು ಹಿಂಡುವ ಘಟನೆಗಳು ಅಮಾಯಕ ಹೆಣ್ಣುಮಗಳೊಬ್ಬಳನ್ನು ಮೈಮಾರುವ ದಂಧೆಗೆ ತಳ್ಳುತ್ತಿತ್ತು. ಬದುಕನ್ನು ಕಿತ್ತು ತಿನ್ನುವ ಬಡತನ, ಅಸಹಾಯಕತೆಗಳು ಆಕೆಯ ಮೈಮಾರಾಟಕ್ಕೆ ಪ್ರೇರಣೆಯಾಗುತ್ತಿತ್ತು. ಆದರೆ ಇವತ್ತು ಮಾಂಸದ ದಂಧೆ ಕೂಡ ಉದ್ಯಮವಾಗಿದೆ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿದು ಲಕ್ಷಾಂತರ ರೂಪಾಯಿ ಗಳಿಸಿಕೊಡುವ ಆದಾಯದ ಮೂಲವಾಗ್ತಿದೆ. ವೇಶ್ಯಾವಾಟಿಕೆಯಲ್ಲಿ ಭಾರತದ ಮನಸ್ಥಿತಿಯು ಬದಲಾಗುತ್ತಿದೆಯಾ? ನಮ್ಮಲ್ಲೂ ಸೆಕ್ಸ್ ಟೂರಿಸಂಗೆ ಜಾಗ ಸಿಗೋ ಕಾಲ ಹತ್ತಿರವಾಗ್ತಿದೆಯಾ ಅನ್ನೋದನ್ನ ನೋಡೋಣ ಬನ್ನಿ ವೇಶ್ಯ ವಹಿವಾಟು ವಿಶೇಷ ಕಾರ್ಯಕ್ರಮದಲ್ಲಿ. ನಾನು ಸಂದೇಶ್ ಪೇತ್ರಿ. ಆಕೆಯದ್ದು ಕರಳು ಹಿಂಡುವ ಕಥೆ. 1000 ಕನಸುಗಳನ್ನು ಹೊತ್ತು ಮದುವೆಯಾದ ಆಕೆಯನ್ನು ಗಂಡ ನಡು ನೀರಿನಲ್ಲಿ ಬಿಡುತ್ತಾನೆ. ಆಕೆಯೊಬ್ಬಳೇ ಬೀದಿಗೆ ಬಂದಿದ್ರೆ ಬೇಡಿ ತಿನ್ನಬಹುದಿತ್ತು. ಆದರೆ ಗಂಡನ ತೆವಲಿನಿಂದಾದ ಮಗುವನ್ನು ಸಾಕುವ ಹೊಣೆ ಹೆಗಲಿನಲ್ಲಿತ್ತು. ಕೆಲಸ ಮಾಡಲು ವಿದ್ಯೆ ಇಲ್ಲ, ದುಡಿದು ತಿನ್ನುತ್ತೇನೆ ಅಂದರೆ ಆಕೆಯನ್ನು ಹಲವರು ನೋಡಿದ ದೃಷ್ಟಿಯೇ ಬೇರೆ. ಪರಿಣಾಮವಾಗಿ ಅವಳಿಗೆ ಕಂಡಿದ್ದು ಅಡ್ಡದಾರಿ. ಮಗುವನ್ನು ಸಾಕಲು ಸಿಕ್ಕಿದ್ದು ಮೈಮಾರಾಟ ದಂಧೆ. ಹೀಗೆ ಕಣ್ಣೀರಿಡ್ತಾ ತನ್ನ ಕಥೆ ಹೇಳೋದಕ್ಕೆ ನಮ್ ಜೊತೆ ಕೂತಿರೋಳು ಆಶಾ. ಈಕೆ ವೃತ್ತಿಯಿಂದ ಲೈಂಗಿಕ ಕಾರ್ಯಕರ್ತೆ. ಈಕೆ ಹುಟ್ಟಿ ಬೆಳೆದದ್ದು ಎಲ್ಲ ಬೆಂಗಳೂರಿನಲ್ಲೇ. ಈಕೆ 16 ವರ್ಷದವಳಿದ್ದಾಗ ಒಬ್ಬನನ್ನ ಪ್ರೀತಿಸ್ತಾಳೆ. ಪ್ರೀತಿ ಶುರುವಾದ 7 ದಿನಗಳಲ್ಲಿ ಮದುವೆಯೂ ಆಗತ್ತೆ. ಲವ್ ಮ್ಯಾರೇಜ್ ಆಗಿದ್ದು. ಲವ್ ಮ್ಯಾರೇಜ್ ಆಗಿ ನಮ್ಮ ನಾದಿನಿ ಮನೇಲಿ ನಮ್ಮನ್ನು ಬಿಟ್ಬಿಟ್ಟು ಬಂದುಬಿಟ್ಟಿದ್ರು. ಅಲ್ಲಿ ತುಂಬ ಕಷ್ಟ. ಅಲ್ಲಿ ಎಲ್ಲ ಮನೆ ಕೆಲಸ ಎಲ್ಲ ನಾನೇ ಮಾಡಬೇಕು ಮಟ್ಟಬೇಕು. ಆವಾಗ ನನಗೆ 16 ವರ್ಷ ಹುಡುಗಿ. ನನಗೇನಂದರೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದರೂ ಎಲ್ಲ ಕೆಲಸ ಮಾಡಿಸೋರು. ಹಂಗೆ ಕಷ್ಟಪಟ್ಟೇನೋ ಕೆಲಸ ಮಾಡ್ಕೊಂಡಿದ್ದೆ. ಆದರೆ ಮನೆಯವರು ಮಾತ್ರ ಈಕೆಯ ಮದುವೆಯನ್ನ ಬಿಲ್ಕುಲ್ ಒಪ್ಪೋದಿಲ್ಲ. ತಾಯಿ ಮನೆಯಿಂದ ಅಕ್ಷರಶಃ ಹೊರಹಾಕ್ತಾರೆ. ಮದುವೆಯಾಗಿ 3 ತಿಂಗಳು ಕಳೆಯೋದ್ರೊಳಗೆ ಗಂಡನ ಬಣ್ಣ ಬಯಲಾಗತ್ತೆ. ಆತನಿಗೆ ಮತ್ತೊಬ್ಬಳ ಜೊತೆ ಮದುವೆಯಾಗಿರೋ ಸತ್ಯ ಆಶಾಗೆ ಗೊತ್ತಾಗತ್ತೆ. ಇಲ್ಲ, ಈ ಥರ ಅವರು ನಮ್ಮ ರಿಲೇಷನ್ನು, ಅವ್ರ ಗಂಡ ತೀರೋಗಿದ್ದಾರೆ, ಅದಕ್ಕೆ ನಮ್ಮ ಮನೇಲಿ ಇದ್ದಾರೆ ಕಣೆ, ಹಂಗೆ ಹಿಂಗೆ ಅಂದರು. ಬೇಕಾದ್ರೆ ನಾನು ಬಿಟ್ಟು ಹೋಗ್ತೀನಿ, ನಾನು ಬೇಡ, ನನ್ನ ಮನೆಗೆ ಹೊಂಟೋಗ್ತೀನಿ, ನಮ್ಮ ತಾಯಿ ಮನೆಗೆ ಅಂದೆ. ಇಲ್ಲ, ಆ ಥರ ಎಲ್ಲ ಏನೂ ಬೇಡ, ನಾನು ಅವಳನ್ನೇ ಬಿಟ್ಟು ಬರ್ತೀನಿ ನಿನ್ನ ಜೊತೆ ಅಂತ ಅಂದ್ಬಿಟ್ಟು ಬೇರೆ ಮನೆಯೆಲ್ಲ ಮಾಡ್ಕೊಂಡು ಬಂದು. ಮದುವೆಯಾಗಿ 3 ತಿಂಗಳ ಒಳಗೆ ಈಕೆಗೆ 2 ತಿಂಗಳು ತುಂಬಿರುತ್ತೆ. ಮನೆಯಲ್ಲಿ ತುತ್ತು ಕೂಳಿಗೂ ಗತಿ ಇಲ್ಲ. ಮಗುವಾದ್ರೆ ಕಥೆ ಏನಪ್ಪ ಅಂತ ಅಬಾರ್ಷನ್ಗೆ ಮೊರೆ ಹೋಗ್ತಾಳೆ. ಪ್ರೆಗ್ನೆಂಟ್ ಆದಮೇಲೆ ಆ ಮಗುನೂ ನನಗೆ ಕಷ್ಟ ಐತೆ, ಬೇಡ, ಸಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಥರ ಮದುವೆ ಮಾಡ್ಕೊಂಡಲ್ಲ, ನನ್ನ ಸಾಕೋಕ್ಕಾಗಲ್ಲ, ಇವನು ಯಾವತ್ತೂ ನಂಬೋಕ್ಕಾಗಲ್ಲ ಅಂತ ಮಗುನೂ ತೆಗೆಸ್ಬಿಟ್ಟೆ. ಅಬಾರ್ಷನ್ ಆಗಿ 3 ತಿಂಗಳು ಕಳೆಯೋದ್ರೊಳಗೆ ಗಂಡನ ತೆವಲಿಗೆ ಮತ್ತೆ ಬಸಿರಾಗ್ತಾಳೆ. ಗಂಡ ಇನ್ನೊಬ್ಬಾಕಿಯನ್ನ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ಅವಳು ನನ್ನ ಆಂಟಿ ಅಂತೆಲ್ಲ ಕಥೆ ಕಟ್ತಾನೆ. ಈಕೆ ಮಲಗಿದ ಹೊತ್ನಲ್ಲಿ ಆಕೆಯೊಂದಿಗೆ ಸಂಸಾರ ಶುರು ಮಾಡ್ತಾನೆ. ಒಂದು ತಿಂಗಳಾದ್ಮೇಲೆ ಮತ್ತೆ ಪ್ರೆಗ್ನೆಂಟ್ ಆಗೋದೆ. ಮತ್ತೆ ಆ ಮಗು ತೆಗ್ಸೋದು ಬೇಡ, ಮತ್ತೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಆ ಮಗು ಹೊಟ್ಟೆಲಿ ನಿಂತು 3 ತಿಂಗಳಿಗೆ ನನ್ನ ಬಿಟ್ಟು ಹೋದವರು, ಮತ್ತೆ ಬರಲೇ ಇಲ್ಲ ನನ್ನ ಹತ್ರ. ಅಷ್ಟೊತ್ತಿಗೆ ಗಂಡ ಮನೆ ಬಿಟ್ಟು ಹೋಗ್ತಾನೆ. ಈಕೆಗೆ 9 ತಿಂಗಳು ತುಂಬಿದ್ರೂ ಆತ ಮಾತ್ರ ನಾಪತ್ತೆ. ತಾಯಿ ಮನೆ ಬಾಗಿಲಿಗೆ ಹೋದ್ರೆ ಯಾವ ಮುಲಾಜು ಇಲ್ಲದೆ ಹೊರಗಟ್ತಾರೆ. ಅದನ್ನ ಮೊಡೌಟ್ ಅಕ್ಕ ತಂಗಿನೇ ಆಗಿರ್ಬೋದು, ತಾಯಿನೇ ಆಗಿರ್ಬೋದು, ಯಾರೂ ನನಗೆ ಹೆಲ್ಪ್ ಮಾಡಲಿಲ್ಲ ಆ ಟೈಮಲ್ಲಿ. ಊಟ ಮಾಡಿದ್ರು ಒಂದು ಪ್ರೆಗ್ನೆಂಟ್ ಇದ್ದರೂ ಬೇರೆ ಲವ್ ಮ್ಯಾರೇಜ್ ಮಾಡಿಕೊಂಡೆ ಅಂತ ಒಂದೇ ಕಾರಣಕ್ಕೆ ನನಗೊಂದು ಊಟನೂ ಆಗ್ತಾ ಇರಲಿಲ್ಲ. ಹಾಗೂ ಹೀಗೂ ಅಂತ ಹೆರಿಗೆ ಆಗತ್ತೆ. ಆದರೆ ತಿನ್ನೋಕೆ ಗತಿ ಇಲ್ಲ. ಆಗ ಈಕೆಯ ತಂಗಿ ಅಂದ್ರೆ ಚಿಕ್ಕಮ್ಮನ ಮಗಳ ಮೂಲಕ ಆಶಾ ಮೈ ಮಾರಿಕೊಳ್ಳೋ ದಂಧೆಗಿಳಿದಾಳೆ. ಆದ್ರೆ ಕೈಯಲ್ಲಿ ಮಗು ಇದೆ. ಆಕೆಯನ್ನಿಟ್ಕೊಂಡು ಮಾಂಸದ ದಂಧೆ ಹೇಗೆ ಮಾಡುವುದು ಅನ್ನೋ ಯೋಚನೆ. ಒನ್ಸ್ ಅಗೇನ್ ಸಹಾಯಕ್ಕೆ ಬರೋದು ಚಿಕ್ಕಮ್ಮನ ಮಗಳು. ನಾನು ಮಗುವನ್ನ ನೋಡ್ಕೊಳ್ತೇನೆ, ನೀನು ನಂಗೆ ತಿಂಗಳಿಗೆ ಇಂತಿಷ್ಟು ಹಣ ಕೊಡು ಅಂತಾಳೆ. ಆ ಟೈಮಲ್ಲಿ ನಮ್ಮ ಸ್ವಂತ ಚಿಕ್ಕಮ್ಮನ ಮಗಳೇ ನನ್ನ ಬಂದು ಈ ಥರ ಇದ್ದರೆ ಆಗಲ್ಲ ಕಣೆ, ಈ ಥರ ಫೀಲ್ಡ್ಗೆ ಬಂದರೆ ಈ ಥರ ಕೆಲಸ ಮಾಡಿದ್ರೆ ಕೊಡ್ತಾರೆ, ನೀನು ಚೆನ್ನಾಗಿ ನೋಡ್ಕೋಬೋದು ಮಗುನು, ನೀನು ಚೆನ್ನಾಗಿರ್ತೀಯ ಅಂತ ನನಗೆ ಹೇಳಿದ್ಲು. ಮೈ ತುಂಬ ಜ್ವರ. ಮುಟ್ಟಿ ನೋಡಿದ ಮಾಲೀಕ ಈಗ ಬೇಡ, ತಿಂಗಳಿಗೆ 2 ದಿನ ಬಾ ಅಂತ 3,000 ರೂಪಾಯಿ ಕೈಗಿಟ್ಟು ಕಳಿಸ್ತಾನೆ. ಡೀಲ್ ಮುಗಿಸಿ ಮನೆಗೆ ಬಂದ್ರೆ ಮಗು ಇಲ್ಲ.
ತಂಗಿ ಬಳಿ ಕೇಳಿದ್ರೆ ಉತ್ತರವಿಲ್ಲ. ರಕ್ಕಸಿ ತಂಗಿ 11 ದಿನದ ಮಗುವನ್ನ ಬನಶಂಕರಿಯ ವಕೀಲರೊಬ್ಬರಿಗೆ ಮಾರಿಬಿಡ್ತಾಳೆ. ಆ ಮಗುನೂ ನನ್ನ ಕೈ ಸಿಕ್ಕಿಲ್ಲ. 15 ದಿವಸ ಆಯಿತು, ನನ್ನ ಮಗುನೇ ಕೊಟ್ಟಿಲ್ಲ. ಅವಳು ತಗೊಂಡೋಗಿ ಲಾಯರ್ಗೆ ಮಾರ್ಬಿಟ್ಟಿದ್ಲು ಒಬ್ಬರಿಗೆ. 7ನೇ ತರಗತಿ ಮುಗಿಸಿರುವ ಮಗ ಇವತ್ತು ತನ್ನದೇ ಕೆಲಸ ಮಾಡ್ತಿದ್ದಾನೆ. ಆಶಾ ಮತ್ತೊಂದು ಮದುವೆ ಮಾಡಿಕೊಂಡು ಮತ್ತೆ ಮೋಸ ಹೋಗಿದ್ದಾಳೆ. ಇವರು ಜ್ಯೋತಿ. ಒಂದು ಕಾಲದಲ್ಲಿ ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. 1000 ಕನಸುಗಳನ್ನ ಹೊತ್ತು ಆದ ಮದುವೆಯೇ ಈಕೆಯ ಬದುಕಿಗೆ ಮುಳುವಾಯ್ತು. ಕಟ್ಕೊಂಡ ಗಂಡ ಹೆಂಡತಿಯನ್ನ ತವರು ಮನೆಯ ಬಂಧನದಿಂದ ದೂರ ಮಾಡಲು ಯತ್ನಿಸಿದ. ಮದುವೆ ಮಾಡ್ಕೊಂಡು ಸ್ವಲ್ಪ ವರ್ಷಕ್ಕೆ ನಮ್ಮ ತಾಯಿ ಮನೆಗೆಲ್ಲ ನಾನು ಹೆಲ್ಪ್ ಮಾಡ್ತಾ ಇದ್ನಲ್ಲ, ಕೆಲಸ ಮಾಡಿ ಇವಳೆಲ್ಲ ಅವ್ರ ತಾಯಿ ಮನೆಗೆ ಹೆಲ್ಪ್ ಮಾಡ್ತಾಳೆ ಅಂದ್ಬಿಟ್ಟು ಇವ್ರೇನು ಮಾಡಿದ್ರು, ಅಲ್ಲೇ ಕರ್ಕೊಂಡು ಹೋಗೋಣ ಅಂತ ಹೇಳಿದರು. ಇವರ ಫ್ಯಾಮಿಲಿಯಲ್ಲಿ 2 ಹೆಣ್ಣು ಮಕ್ಕಳು. ಹೀಗಾಗಿ ತಂದೆ ತಾಯಿಯ ಆರೈಕೆಯ ಹೊಣೆ ಹಿರಿಮಗಳಾದ ಈಕೆಯ ಹೆಗಲೇರುತ್ತೆ. ಜೊತೆಗೆ ತಂಗಿಯ ಮದುವೆ ಜವಾಬ್ದಾರಿ. ತಂಗಿ ಮದುವೆ ವಿಚಾರವಾಗಿ ಜಗಳ ಆಡಿಕೊಂಡು ಗಂಡನ ಮನೆಯಿಂದ ಹೊರಬರ್ತಾಳೆ. ಸಿಲ್ಕ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಈಕೆಯ ಗೆಳತಿಯೊಬ್ಬಳು ವೇಶ್ಯಾವಾಟಿಕೆಯಿಂದ ದುಡ್ಡು ಮಾಡಬಹುದು ಅಂತ ಹಿಂದೊಮ್ಮೆ ಹೇಳಿರ್ತಾಳೆ. ಆದರೆ ವೃತ್ತಿ ಕುರಿತು ರೇಜಿಗೆ ಹೊಂದಿದ್ದ ಈಕೆ ಆಕೆಯ ಗೆಳತನವನ್ನೇ ಬಿಡ್ತಾಳೆ. ನಾನೆಲ್ಲ ಹೋಗ್ತೀನಿ ಕಣೆ, 100 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡ್ಕೊಬತ್ತೀನಿ ಕಣೆ ಅಂತ ಹೇಳೋಳು. ಅಂದರೆ ನಾವು ಕೆಲಸ ಮಾಡುವಾಗ ಕರೆಂಟ್ ಹೋಗಿರುವಾಗ ಅವಳು ಈಚೆ ಹೋಗ್ಬಿಡೋಳು. ಅವಾಗ ಹೆಂಗೆ ನಾವು ವಾರೆಲ್ಲ ಕೆಲಸ ಮಾಡಿದ್ರೆ 200 ರೂಪಾಯಿ ಸಂಬಳ ತೆಗಿಯೋಕ್ಕಾಗಲ್ಲ, ನೀವು ಒಂದು ದಿವಸಕ್ಕೆ 200 ರೂಪಾಯಿ ಸಂಬಳ ತೆಗಿತೀನಿ ಅಂತಲ್ಲ, ಹೆಂಗೆ ಹೇಳಿ ಅಂತ ಹೇಳಿದೆ. ನಮ್ಮ ತಂದೆಗೆ ಜಾಸ್ತಿ ಕಾಯಿಲೆ ಆಯಿತು. ಅವಾಗ ಏನು ಮಾಡಿದೆ, ನಾನೇ ಅವಳನ್ನ ಹುಡ್ಕೊಂಡು ಹೋದ್ಮೇಲೆ ಈ ಥರ ನನಗೆ ತುಂಬ ಕಷ್ಟ ಇದೆ, ಹೋಗಲಿ ನಾನು ಆ ಕೆಲಸ ಮಾಡ್ತೀನಿ, ನಿನ್ನ ಜೊತೆ ನಾನು ಬರ್ತೀನಿ ಅಂತ ಹೇಳಿದೆ. ಮಾಡಬೇಕಂದ್ರೆ ಆಮೇಲೆ ಸ್ವಲ್ಪ ದಿವಸದಲ್ಲಿ ನಮ್ಮ ತಂದೆ ತೀರೋಗ್ಬಿಟ್ರು. ಒಂದು ಸಲ ದುಡ್ಡಿನ ರುಚಿ ಹತ್ತಿಸಿದ ಮೈಮಾರಾಟದ ದಂಧೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾಗಿ ಕಾಣುತ್ತೆ. ತಾಯಿಗೆ ಹುಷಾರಿಲ್ಲದಾಗ ಮತ್ತೆ ಅದೇ ವೃತ್ತಿ ಆರಿಸಿಕೊಂಡು ಹೋಗ್ತಾಳೆ. ಹಾಗಂತ ಮೈಮಾರಾಟ ಸುಲಭದ ವೃತ್ತಿಯೇನಲ್ಲ. ಆವಾಗ ನನಗೆ 7 ಜನ ಬಂದು ಒಂದು ರಾತ್ರೆಲ್ಲ ಒಂದು ಸಲ ರೇಪ್ ಮಾಡಿದರು ನನಗೆ. ಆವಾಗೇ ನಾನು ಸತ್ತೆ ಅಂದ್ಕೊಂಡೆ, ಏನೋ ದೇವ್ರ ಪುಣ್ಯದಲ್ಲಿ ನನಗೆ ಏನೂ ಆಗಿಲ್ಲ. ನನಗೆ ಗೊತ್ತಿರಲಿಲ್ಲ, ಯಾರ ಮನೆಗೆ ಹೋದೆ. ನಮ್ಮ ಚಿಕ್ಕಪ್ಪನೇ ಅಲ್ಲಿ ಕಸ್ಟಮರ ಕೂತವ್ರೆ, ನಾನು ಅಲ್ಲಿಂದ ಎಸ್ಕೇಪ್ ಆಗಿ ಬಂದ್ಬಿಟ್ಟೆ. ಗೊತ್ತಾದ ತಕ್ಷಣ ಅಲ್ಲಿಂದ ಕಾಲು ಕೀಳ್ತಾಳೆ. ಆಮೇಲೆ ನಾನು ಈ ಕೆಲಸ ಮಾಡೋದು ನಮ್ಮ ಫ್ಯಾಮಿಲಿಲಿ ನಮ್ಮ ರಿಲೇಷನ್ಗೆಲ್ಲ ಗೊತ್ತು, ನನಗೆ ಯಾರಿಗೂ ನಾನು ಕೇರಿಲ್ಲ. ಅಂದರೆ ನನ್ನ ಮಗನಿಗೆ ಮಾತ್ರ ಗೊತ್ತಿಲ್ಲ. ನಮ್ಮ ಯಜಮಾನರು ನಮ್ಮನ್ನ ಬಿಟ್ಬಿಟ್ಟು ಹೋದಾಗ ನಮ್ಮ ಮಗು 8 ತಿಂಗಳ ಮಗು. ಈಗ ನಮ್ಮ ಮಗ ಫಸ್ಟ್ ಇಯರ್ BCom ಓದ್ತಾ ಇದ್ದಾನೆ. ಇವತ್ತು ಈಕೆ ಬೆಂಗಳೂರಿನಲ್ಲಿ ಮನೆ, ಕಾರು ಹೊಂದಿದ್ದಾಳೆ. ಮಗನಿಗೆ ಓದಿಸ್ತಿದ್ದಾಳೆ. ತನ್ನನ್ನ ಈ ವೃತ್ತಿಯೇ ಮೇಲೆ ತಂದದ್ದು ಅನ್ನೋ ಭಾವನೆಯಿಂದ ಇವತ್ತಿಗೂ ವಾರಕ್ಕೆ 3 ಗಿರಾಕಿಗಳನ್ನ ಈಕೆ ಅಟೆಂಡ್ ಮಾಡ್ತಾಳೆ. ನಿಜ, ಹಲವು ವೇಶ್ಯರ ಬದುಕಿನ ಹಿಂದೆ ಕರುಳು ಕಿವುಚುವ ಕಥೆಗಳಿವೆ. ಆದರೆ ಇದು ವೇಶ್ಯಾವಾಟಿಕೆಯ ಒಂದು ಮುಖವಷ್ಟೆ. ಮತ್ತೊಂದು ಮುಖವನ್ನು ನೋಡೋಣ ಒಂದು ಸಣ್ಣ ವಿರಾಮದ ನಂತರ.